ಇದು ನಾವೀಗ 3ನೇ ಫ್ಲೋರಲ್ಲಿದ್ದೀರಿ. ಇದೊಂದು 3ನೇ ಫ್ಲೋರ್ ಇರ್ತಕ್ಕಂಥ ಒಂದು ರೂಮು. ನೀವು ನೋಡ್ಬೋದು 8 ಫೀಟ್ ಹೈಟು ಡೋರ್ ಇದೆ. ಸೊ ಇದೆಲ್ಲ ಟೀಕ್ ಡೋರ್ಸು. ಸೊ ಡೋರಲ್ಲಿ ವೆಂಟಿಲೇಷನ್ ಯಾವ ರೀತಿ ಇದೆ ಅಂಥೇಳಿ 2 ವಿಂಡೋ ಕೊಟ್ಟಿದ್ದೀವಿ. ಸೊ ಒಂದು ಪಾಯಿಂಟ್ ಇದೆ, ಅದು ಆಲ್ ಓವರ್ ರೂಮ್ದು. ಮತ್ತು 2 ಬೆಡ್ ಲ್ಯಾಂಪ್ಸ್ ಸಾಕೆಟ್ಸ್ ಇದ್ದಾವೆ. ಸೊ ಮಾಮೂಲಿಯಾಗಿ ಇದೊಂದು ಡ್ರೆಸ್ಸಿಂಗು, ಇದೊಂದು ನಿಮಗೆ 4x5 ಇದೆ. ಸೊ ಇಲ್ಲೊಂದು ಬಾತ್ರೂಮ್ ನೋಡ್ಬೋದು, ಇದು 5x7 ಇದೆ. ಸೊ ಬಾತ್ರೂಮಲ್ಲಿ ಎಲ್ಲ ರೀತಿಯ ಕಮೋಡ್ಗೆ ಮತ್ತು ಶವರ್ಗೆ ಪ್ರೊವಿಷನ್ಸ್ ಇದೆ. ಸೊ ಅದು ಬಂದು ಔಟ್ಲೆಟ್ಟು. ಸೊ ಈ ರೀತಿ 3rd ಫ್ಲೋರ್ನ ಜಸ್ಟ್ ಒಂದು ರೂಮ್ನ ಅಲ್ಲಿ ಡಿಸೈನ್ ಮಾಡಿದ್ದೀವಿ. ಸೊ ಅದು ಮತ್ತು ಆಚೆ ಕಡೆ ನಾನು ಆಗಲೇ ತೋರಿಸ್ನಲ್ಲ, ಅದು ಔಟು ಆಚೆ ಕಡೆ. ಸೊ ಇದು ಡೌನ್ ಹೋಗೋಣ. ಡೌನ್ಗೆ ಇದು G+2. ಇಲ್ಲಿ ನೋಡ್ಬೋದು ಈ ಗ್ಲಾಸ್ ಕ್ಯೂಬಿಕಲ್ಸ್ನ ಯೂಸ್ ಮಾಡಿದ್ದೀವಿ ವೆಂಟಿಲೇಷನ್ಗೆ. ಗ್ಲಾಸ್ ಕ್ಯೂಬಿಕಲ್ಸು ಇದು 8 ಇಂಚಿಗೆ 8 ಇಂಚ್ ಇರುತ್ತೆ. ಇದು 3 ಇಂಚ್ ಥಿಕ್ನೆಸ್ಸು. ಸೊ ಈ ರೀತಿ ವೆಂಟಿಲೇಷನ್ ಸಿಗುತ್ತೆ ನಿಮಗೆ. ಇದು ಒಂದು 1st ಫ್ಲೋರು. ಇವಾಗಲೇ ನೋಡಿ 2nd ಫ್ಲೋರು. 1st ಫ್ಲೋರಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ರೂಮು ನೋಡ್ಬೋದು. ಇದು ಸೇಮ್ ವೆಂಟಿಲೇಷನ್ನು, ಮತ್ತಲ್ಲಿ ಸೀಟಿಂಗಿಗೆ ಜಾಗ ಕೊಟ್ಟಿದ್ದಾರೆ. ಒಂದು ಡ್ರೆಸ್ಸಿಂಗು, ಇಲ್ಲೊಂದು ಟಾಯ್ಲೆಟ್ ಇದೆ. ಈ ಟಾಯ್ಲೆಟ್ ನಿಮಗೆ 5x7 ಇರುತ್ತೆ. ಇದರಲ್ಲೂ ಸೇಮ್ ಎಲ್ಲ ಕಮೋಡ್ಗೆ ಶವರು ಮತ್ತು ವೆಂಟಿಲೇಷನ್ನು. ಸೊ ಇದು ಬಂದು 8 ಫೀಟು. ಸೊ ಇದರಲ್ಲಿ ನೆಕ್ಸ್ಟ್ ನೋಡೋದಾದರೆ ಇದೊಂದು ರೂಮು. ಇದು 8 ಫೀಟ್ ಡೋರ್ ಇದೆ. ನಾವು ಈ ರೀತಿ ಹೊರಗಡೆ ಹೋದರೆ ಇದು ಸ್ಪೇಷಿಯಸ್ ಆಗಿದೆ, ಪ್ಲಸ್ ವೆಂಟಿಲೇಷನ್ಸ್ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಇದೊಂದು ಔಟು ಡೋರು. ಇಲ್ಲಿ ಬಂದರೆ ನಿಮಗೊಂದು ಚಿಕ್ಕ ಬಾಲ್ಕನೆ, ಈ ರೀತಿ ಪರ್ಗೋಲಾಸ್ ಡಿಸೈನ್ ಮಾಡಿದ್ದೀವಿ. ಈ ಕಡೆ ಹೋದರೆ ನಿಮಗೆ ಇದು ಪಕ್ಕದ ರೂಮ್ ಬಾಲ್ಕನೆ ತೋರಿಸ್ತೀನಿ ನಾನು. ಸೊ ಈ ರೀತಿ ಈ ಒಂದು ರೂಮ್ಗೆ ಇಲ್ಲೊಂದು ವಾರ್ಡ್ರೋಬ್ ಇದೆ, ವಾಕಿನ್ ವಾರ್ಡ್ರೋಬು. ಸೊ ಈ ವಾರ್ಡ್ರೋಬ್ ಬಂದು ನಿಮಗೆ 7 ಫೀಟ್ ಇದೆ, 7 ಫೀಟ್ ವಾರ್ಡ್ರೋಬು. ಸೊ ವಾರ್ಡ್ರೋಬ್ಗೆ ಅಟ್ಯಾಚ್ಡು ಒಂದು ಬಾತ್ರೂಮ್ ಇದೆ. ಈ ಬಾತ್ರೂಮಲ್ಲಿ ನೀವು ನೋಡ್ಬೋದು ವಿಶೇಷತೆ ಏನಂದರೆ ಒಂದು ಸ್ಕೈಲೈಟ್ ಬಿಟ್ಟಿದ್ದೀವಿ ಮೇಲೆಗಡೆಯಿಂದ ವೆಂಟಿಲೇಷನ್ನು. ಸೊ ಇಲ್ಲಿ ಕಮೋಡು, ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ಜಾಗ್ವಾರ್ನ ಇಂಪ್ರೂವೈಸ್ಡು ಅಪ್ಡೇಟೆಡ್ಡು ಬಾಡಿ ಜೆಟ್ಸು ಮತ್ತು ಥರ್ಮೋಸ್ಟಾಟರು, ಮತ್ತು ಅದಕ್ಕೆ ಸ್ಪೌಟು. ಸೊ ಈ ರೀತಿ ಒಂದು ವೆಲ್ ಪ್ರಿಪೇರ್ಡ್ ಬೆಡ್ರೂಮ್ ಇದು. ಒಂದು ಮಾಸ್ಟರ್ ಬೆಡ್ರೂಮು ಚೆನ್ನಾಗಿ ಬಂದಿದೆ. ಇದಾದಮೇಲೆ ನಾನು ಹೇಳಿದ್ನಲ್ಲ ಪಕ್ಕದಲ್ಲಿ ತೋರಿಸ್ತೀನಿ ನಿಮಗೆ. ಇದೊಂದು ಬೆಡ್ರೂಮು. ಈ ಬೆಡ್ರೂಮುಗೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಆ ಬಾತ್ರೂಮಲ್ಲಿ ಒಂದು ವೆಂಟಿಲೇಷನ್ ಇದೆ, ನೀವು ನೋಡ್ಬೋದು. ಯಾಕಂದರೆ ನಿಮಗೆ ಬಾತ್ರೂಮ್ಸಲ್ಲಿ ವೆಂಟಿಲೇಷನ್ಸ್ ಕೊಡೋದ್ರಿಂದ ನ್ಯಾಚುರಲ್ ಫೀಲ್ ಬರುತ್ತೆ, ಪ್ಲಸ್ ಎನರ್ಜಿ ಎಫಿಷಿಯನ್ಸಿನೂ ಕಡಿಮೆ ಆಗುತ್ತೆ. ಸೊ ಆ ಒಂದು ಕಾರಣಗಳಿಂದ ಈ ಒಂದು ವೆಂಟಿಲೇಷನ್ಸ್ನ ನೀವು ನೋಡ್ಬೋದು. ಇಲ್ಲಿ ಹೋದರೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯ ಒಂಥರ ವೆಂಟಿಲೇಷನ್ಸ್ ಬಿಟ್ಟಿದ್ದಾರೆ ಅಂತ. ಇದು
ಪ್ಯಾಸೇಜು. ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಒಂದು ಓಪನಿಂಗು, ವೈಡ್ ಓಪನಿಂಗ್ ಕೊಟ್ಟಿರ್ತೀವಿ ಇಲ್ಲಿ. ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ವೆಂಟಿಲೇಷನ್ ಅನ್ನೋದು ಯಾವುದೇ ಒಂದು ಕಾರಣದಿಂದನೂ ಕಡಿಮೆ ಆಗೋಲ್ಲ ಇಲ್ಲಿ. ಸೊ ಲೈಟು 24 ಅವರ್ಸು ನಿಮಗೆ ಸನ್ಲೈಟ್ ಇರುತ್ತೆ ಈ ಕಡೆಯಿಂದನೂ ಬರೋದ್ರಿಂದ. ಸೊ ನಾರ್ತ್ ಈಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೈಟ್ನ ನೀವು ಯೂಟಿಲೈಸ್ ಮಾಡ್ಕೊತೀರ. ಸೊ ಇದು ಈ ಒಂದು ಮೇಲೆಗಡೆ ಲಿವಿಂಗಿಂದ ಹೊರಗಡೆ ಬಂದರೆ ನಿಮಗೊಂದು ಏನು ಪ್ಯಾಸೇಜ್ ಬಾಲ್ಕನಿ ಸಿಗುತ್ತೆ. ಆ ಬಾಲ್ಕನಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಕೆಳಗಡೆ ಹೋಗೋಣ. ಸೇಮ್ ವೆಂಟಿಲೇಷನ್ನು. ಇದೊಂದು ರೂಮ್ ಇದೆ, ಕ್ಲೋಸ್ ಆಗಿ ಸೇಮ್ ಮೇಲೆಗಡೆ ಏನಿತ್ತು ಅದೇ ರೀತಿ ಒಂದು ರೂಮ್ ಬರುತ್ತೆ. ಸೊ ನೀವು ನೋಡ್ಬೋದು ಯಾವ ರೀತಿ ವೆಂಟಿಲೇಷನ್ನು ಸಿಗುತ್ತೆ ಅಂಥೇಳಿ. ಮೇಲೆಗಡೆ ಸ್ಕೈಲೈಟ್ ಇದೆ, ಓಪನಿಂಗ್ಸ್ ಇದೆ, ವಿಂಡೋಸ್ ಇದೆ, ವೆಂಟಿಲೇಷನ್ ಇದೆ. ಈ ರೀತಿ ಮನೆ ಎಂಟ್ರಿಯಿಂದ ನೀವು ನೋಡಿದ್ರೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಮೇಲೆಗಡೆ ಇದು ಲಿವಿಂಗು, ಇಲ್ಲಿ ಬಂದರೆ ಫೋಯರ್ ಥರ ಕೆಲಸ ಮಾಡುತ್ತೆ ಇದು. ಸೊ ಇಲ್ಲಿಂದ ಸ್ಟೆಪ್ ಇದೆ, 2 ಸ್ಟೆಪ್ ಕೊಟ್ಟರೆ ನಿಮಗೆ ಇದು ಓಪನ್ ಕಿಚನ್ ಒಂದು ಬರುತ್ತೆ. ಸೊ ಈ ಓಪನ್ ಕಿಚನ್ಗೆ ಎಂಟ್ರಿ ಸಿಗುತ್ತೆ. ಸೊ ಇಲ್ಲಿ ಪೂಜಾ ರೂಮ್ ಬರುತ್ತೆ. ಸೊ ಪೂಜಾ ರೂಮು ಮತ್ತು ಓಪನ್ ಕಿಚನ್ನು ಮತ್ತು ಒಂದು ಪ್ರೈವೇಟ್ ಲಿವಿಂಗು, ಒಂದು ಫೋಯರು. ಈ ರೀತಿ ಒಂದು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ ನಾವು. ಪ್ಲ್ಯಾನ್ ಮಾಡಿಕೊಂಡಾಗ ಒಂದು ಮನೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಇದೊಂದು ಯುಟಿಲಿಟಿಗೆ ಜಾಗ ಬಿಟ್ಟಿರೋದು. ಸೊ ಇದು ನೀವು ನೋಡ್ಬೋದು ಸೈಡ್ ಡಿಸೈನು. ಸೈಡಿಂದ ನೋಡಿದ್ರೆ ನಮಗೆ ಈ ರೀತಿ ಒಂದು ಆಚೆ ಕಡೆ ಇರೋ ಒಂದು ಸಿಟ್ಔಟಿಂದ ಈ ರೀತಿ ಲುಕ್ ಬರುತ್ತೆ ನಮಗೆ. ಮೇಲೆಗಡೆ ತೋರಿಸ್ನಲ್ಲ ಆ ಪರ್ಗೋಲಾಸ್ ಎಲ್ಲ. ಈ ರೀತಿ ಕಾಣಿಸುತ್ತೆ ನೋಡ್ಬೋದು. ಒಂದು ಫೋಟೋಯಿಕ್ ವ್ಯೂ ಇದು. ಸೊ ಎಂಟ್ರಿ ಆದರೆ ನಾನು ಹೇಳ್ದಂಗೆ ಸೊ ಕಂಪ್ಲೀಟಾಗಿ ಫುಲ್ ವೆಂಟಿಲೇಟೆಡ್, 0 ಎನರ್ಜಿ ಎಫಿಷಿಯನ್ಸಿ. ನಿಮಗೆ 24 ಅವರ್ಸು. ಈಗ ಸಾಯಂಕಾಲ ನೋಡಿ, ಸಾಯಂಕಾಲ ನಿಮಗೆ ಒಂದು 5 o'clock 5:30 ಆಗಿದೆ, ಆದ್ರೂ ನಿಮಗೆ ವೆಂಟಿಲೇಷನ್ ಯಾವ ರೀತಿ ಇದೆ. ಸೊ 6 o'clock ಆದ್ರೂ ನಿಮಗೆ ಇದೇ ರೀತಿ ಒಂದು ವೆಂಟಿಲೇಷನ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಚೈನ್ ಸ್ಟೇರ್ ಕೇಸ್ ಕೊಟ್ಟಿದ್ವಿ, ಇದು ಡಾಗ್ ಲೆಗ್ ಸ್ಟೇರ್ ಕೇಸು. ಸೊ ಈ ರೀತಿ ಒಂದು ಸ್ಟೇರ್ ಕೇಸು ಪ್ಲಸ್ ಅದಕ್ಕೊಂದು ವೆಂಟಿಲೇಷನ್ನು. ಈ ರೀತಿ ಒಂದು ವೆಲ್ ಪ್ಲ್ಯಾನ್ಡ್ ಡ್ಯೂಪ್ಲೆಕ್ಸು, 5 BHK ವಿತ್ ಅಟ್ಯಾಚ್ಡ್ ಬಾತ್ರೂಮ್ಸ್ ಇನ್ ಆಲ್ ರೂಮ್ಸ್. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಡಿಸೈನ್ ಪರ್ಪಸ್ಗೆ ತೊಗೊಂಡಿದ್ದೀನಿ ಅಂತ.